ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡೋ. ಕೆಲ್ಸಕ್ ಬರಲ್ಲ ಚಿಕ್ಕಮ್ಮ. ಮಕ್ಕಳು ಹಾಳಾಗೋದಕ್ಕೆ ಮೂಲ ಕಾರಣನೇ ಅತಿಯಾದ ತಾಯಿ ಪ್ರೀತಿ ಅಂತ ಹೇಳ್ತಾರೆ. ಹಾಗ್ ನೋಡಕ್ ಹೋದ್ರೆ ಇವಳು ನಿಮ್ ಮಗಳೇ ಅಲ್ಲ, ನೀವು ಇವಳ ತಾಯಿನೇ ಅಲ್ಲ. ಆದ್ರೂ ನೀವ್ ಯಾಕೆ ಇವಳಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತೀರೋ ನನಗ್ ಗೊತ್ತಿಲ್ಲ. ಈ ನಿಮ್ ಪ್ರೀತಿ ಅವಳನ್ನ ಹಾಳು ಮಾಡಲ್ಲ, ಇಡೀ ನಿಮ್ ಮನೆನೇ ಹಾಳು ಮಾಡುತ್ತೆ. ಹೌದು ನಗು, ಶಿವಾನಿ ಹೇಳ್ತಿರೋದು ಸರಿಯಾಗಿದೆ. ಮೊದ್ಲು ನೀನು ಇವಳ ಪರ ವಹಿಸ್ಕೊಂಡು ಮಾತಾಡೋದನ್ನ ನಿಲ್ಸು. ನೀವು ಮಾಡ್ತಿರೋ ಗಲಾಟೆ ಮನೆ ಒಳಗಡೆವರೆಗೂ ಕೇಳಿಸ್ತಾ ಇದೆ. ನಾವೇನೋ ಒಂದು ಮುಖ್ಯವಾದ ವಿಚಾರದಲ್ಲಿ ಕೂತಿದ್ವಿ, ನಿಮ್ ಗಲಾಟೆ ಕೇಳಿಸ್ಕೊಂಡು ಬಂದೆ ನಾನು. ನೋಡಮ್ಮ, ಒಂದ್ ಫೋಟೋ ತೆಗೆಸ್ಕೊಳ್ಳೋದ್ರಿಂದ ಏನೂ ಆಗಲ್ಲ, ಸುಮ್ಮನೆ ತೆಗೆಸ್ಕೊ. ಕಳ್ರು ಮನ್ಸು ಉಳುಳಗೆ ಅಂತ ಹೇಳಲ್ವಾ ಚಿಕ್ಕಪ್ಪ? ಒಂದ್ ಫೋಟೋ ತೆಗಿಸ್ತೀನಿ ಅಂತ ಅಂದ್ರೆ ನನ್ಗೆ ಜೈಲಿಗೆ ಹಾಕಿಸ್ತೀನಿ ಅಂತ ಹೇಳ್ತಾಳೆ. ಏಯ್, ಅದೇನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂದ್ಯಲ್ಲ, ಕೊಡೆ. ಆ ಜೈಲ್ ಹೇಗಿರುತ್ತೆ ಅಂತ ನಾನು ನೋಡೇ ಬಿಡ್ತೀನಿ. ನಿನಗೆ ಬರೀ ಜೈಲಿಗೆ ಕಳ್ಸಿದ್ರೆ ಸಾಲಲ್ಲ, ಈ ದೇಶನೇ ಬಿಟ್ಟು ಓಡಿಸ್ಬೇಕು. ಹೇಗೋ ಅಲ್ಲೇ ಇದ್ದೆ, ಆ ಸುಮ್ತಿ ಅತ್ತೆಗೆ ಬುದ್ಧಿ ಇಲ್ದೆ ನಿನ್ನ ಕರ್ಸ್ಕೊಂಡಿದ್ದಾರೆ. ಏ ನಗು, ಏನ್ ಮಾತು ಅಂತ ಆಡ್ತಿದ್ಯೆ? ಶಿವಾನಿ ನಮ್ ಪರವಾಗಿ ಕೆಲಸ ಮಾಡ್ತಿದ್ದಾಳೆ, ಅವಳಿಗೆ ಬೈತಿದೀಯಲ್ಲ ನೀನು. ಅಲ್ಲ ಕಡೆ, ಒಂದು ಫೋಟೋ ತೆಗೆದಾಕ್ಷಣ ಅದು ಅಪರಾಧನ? ಚಿಕ್ಕಪ್ಪ, ಅವಳು ಯಾರು ಏನು ಅಂತ ನೀವ್ ಹೇಗ್ ಕಂಡಿಡಿತೀರಾ ಹೇಳಿ ನೋಡೋಣ. ಈ ಹುಡ್ಗಿ ಯಾರು ಅಂತ ಊರಿನ ಜನ ಬಾಯಿಗೆ ಬಂದಂಗ್ ಪ್ರಶ್ನೆ ಕೇಳ್ತಾ ಇದಾರೆ. ಅವ್ರೆಲ್ರಿಗೂ ಉತ್ತರ ಕೊಡೋದ್ ಬೇಡ್ವಾ? ಇಲ್ಲಿ ಇವಳು ಯಾಕೆ ಬಂದಿದ್ದಾಳೆ, ಇವಳಿಂದ ಯಾರಿದ್ದಾರೆ, ಇವಳು ಯಾಕೆ ಈಗ ನಾಟಕ ಆಡ್ತಿದ್ದಾಳೆ ಅನ್ನೋದು ತಿಳ್ಕೊಳ್ಳೋದ್ ಬೇಡ್ವಾ? ಕೇಳಿಸ್ಕೊಂಡ್ಯಾ ನಾಗು? ಅದಕ್ಕೆ ನಮ್ಮ ಶಿವಾನಿನ ಬುದ್ಧಿವಂತೆ ಅಂತ ಕರೆಯೋದು ಅಲ್ವೇ ನಾಗು? ಇವಳಿಗೆ ಭಯ ಇಲ್ಲ ಅಂದ್ರೆ ಒಂದು ಫೋಟೋ ತೆಗೆಸ್ಕೊಳ್ಳೋಕೆ ಯಾಕಿಷ್ಟು ರಂಪ ರಾಮಾಯಣ ಮಾಡ್ಬೇಕು?